ಈಗ ಬರ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್. ಶಿವಾಜಿನಗರದಲ್ಲಿ ಜಿಬಿಎ ಅಧಿಕಾರಿಗಳ ಮೇಲೆ ಹಲ್ಲೆಯನ್ನ ಮಾಡಲಾಗ್ತಾ ಇದೆ. ಶಿವಾಜಿನಗರದಲ್ಲಿ ಜಿಬಿಎ ಅಧಿಕಾರಿಗಳ ಮೇಲೆ ಹಲ್ಲೆ. ಫುಟ್ಪಾತ್ ತೆರವು ವೇಳೆಯಲ್ಲಿ ಅಧಿಕಾರಿಗಳ ಮೇಲೆ ಹಲ್ಲೆ. ಸ್ಥಳೀಯ ವ್ಯಾಪಾರಿಗಳಿಂದ ಅಧಿಕಾರಿಗಳಿಗೆ ಥಳಿತ. ಫುಟ್ಪಾತ್ ಒತ್ತುವರಿ ತೆರಳಿದ್ದಂತಹ ಅಧಿಕಾರಿಗಳು ಸ್ಥಳೀಯರ ಮೊಬೈಲ್ನಲ್ಲಿ ಹಲ್ಲೆಯ ದೃಶ್ಯಾವಳಿಗಳು ಸೆರೆ. ಶಿವಾಜಿನಗರದಲ್ಲಿ ಜಿಬಿಎ ಅಧಿಕಾರಿಗಳ ಮೇಲೆ ಹಲ್ಲೆ. ಇವರು ಏನು ಅಂತಂದ್ರೆ ಫುಟ್ಪಾತ್ ತೆರವು ದೊಡ್ಡ ರೌಡಿ ಅನ್ಕೊಂಡ್ಬಿಟ್ಟಿದ್ದೀರಾ ನೀವು. ಫುಟ್ಪಾತ್ ಅಲ್ಲಿ ಅಂಗಡಿ ಇಟ್ಕೊಂಡವ್ರು ಕೆಲವೊಂದಿಷ್ಟು ಜನ ಯು ಆರ್ ನಾಟ್ ರೌಡೀಸ್. ನೀವುಗಳು ವ್ಯಾಪಾರ ಮಾಡಕ್ ಬಂದಿದ್ದೀರಾ, ವ್ಯಾಪಾರ ಮಾಡಕ್ಕಿರಿ. ಆ ಜಾಗ ಇದೆಯಲ್ಲ, ಆ ಜಾಗ ಯಾರದ್ದು? ನೀವು ನಿಂತ್ಕೊಂಡು ವ್ಯಾಪಾರ ಮಾಡ್ತಿದ್ದೀರಲ್ಲ, ಆ ಜಾಗ ಯಾರದ್ದು? ನಿಮ್ದಾ ಜಾಗ? ಇಲ್ಲ ಅಲ್ವಾ? ಆ ಜಾಗ ಬಂದ್ಬಿಟ್ಟು ಸಾರ್ವಜನಿಕರಿಗೆ ಓಡಾಟ ಮಾಡ್ಲಿಕ್ಕಿರೋದು. ನೀವ್ಯಾಕಲ್ಲಿ ನಿಂತ್ಕೊಂಡಿರ್ತೀರಿ? ನೀವು ಇಟ್ಕೊಂಡಿದ್ದು ನಿಮ್ ತಪ್ಪದು. ಸರಿ ಆಯ್ತು, ವ್ಯಾಪಾರ ಮಾಡಲಿಕ್ಕೆ, ನಿಮ್ಮ ಮನೆಗಳನ್ನ ಕಾಪಾಡಲಿಕ್ಕೆ ಅದಕ್ಕೆ ಇಟ್ಕೊಂಡಿರ್ತೀರ, ಒಪ್ಕೊಳ್ತೀನಿ. ಪರ್ಮಿಷನ್ ಯಾರು ಕೊಟ್ಟಿದ್ದು ನಿಮ್ಗೆ ಇಟ್ಕೊಳ್ಳೋಕೆ? ರೌಡಿ ಪುಂಡ್ರ ನೀವುಗಳೆಲ್ಲ. ಜಿಬಿಎ ಅಧಿಕಾರಿಗಳು ಕೆಲಸ ಮಾಡಕ್ ಬಂದಿದ್ದಾರೆ, ಕೆಲಸ ಮಾಡಕ್ ಬಿಡ್ರಿ. ನಿಮಗಷ್ಟು ಆಕ್ರೋಶ ಇತ್ತು ಅಂತಂದ್ರೆ ಬನ್ನಿ ಫ್ರೀಡಂ ಪಾರ್ಕ್ಗೆ, ಮಾಡಿ ಹೋರಾಟವನ್ನ. ಕರ್ಸಿ ಸಿದ್ದರಾಮಯ್ಯ ಅವರನ್ನ, ಕರ್ಸಿ ಡಿ ಕೆ ಶಿವಕುಮಾರ್ ಅವರನ್ನ. ಅದ ಬಿಟ್ಟುಬಿಟ್ಟು ಕಂಡ್ಕೊಂಡವ್ರ ಮೇಲೆ ಹಲ್ಲೆ ಮಾಡ್ತೀರಾ? ಕಾನೂನಲ್ಲಿ ಇದನ್ನೇ ಹೇಳ್ಕೊಟ್ಟಿದ್ದು. ನಿಮ್ಮ ಅಂಗಡಿ ತೆಗಿತಾ ಇದ್ದಾರೆ, ಆಕ್ರೋಶ ಇದೆ. ಅದು ಬಿಟ್ಟು ಕಂಡ ಅಧಿಕಾರಿಗಳ ಮೇಲೆ ಕೈ ಎತ್ತಕ್ಕೆ ಯಾರೇ ಪರ್ಮಿಷನ್ ಕೊಟ್ಟಿದ್ದು ನಿಮ್ಗೆ? ಅಧಿಕಾರಿಗಳು ಅಂದ್ರೆ ಏನ್ ಅನ್ಕೊಂಡಿದ್ದೀರಾ? ಕೆನ್ನೆ ಮೇಲೆ ಹೊಡಿತೀರಾ? ಕೆನ್ನೆ ಮೇಲೆ ರೌಡಿಗಳ ನೀವೆಲ್ಲ? ಸ್ಥಳೀಯರ ತರ ಎಲ್ರಿ ಕಾಣ್ತಾ ಇದ್ದೀರಾ? ನನಗಂತೂ ಕಾಣಿಸ್ತಾ ಇಲ್ಲ. ರೌಡಿಗಳ ಅಧಿಕಾರಿಗಳಿಗೆ ಅವ್ರು ಕೆಲಸ ಮಾಡಕ್ ಬಿಡಲ್ಲ. ನೀವು ಮಾಡ್ತಾ ಇದ್ದೀವಿ ಏನ್ ಗರಿಂದಾರಿ ಕೆಲಸ? ಅಲ್ಲಿ ನಿಮ್ ಮನೆಗಳನ್ನ ನೋಡ್ಕೊಳ್ಳಬೇಕು, ಅಲ್ಲಿ ವ್ಯಾಪಾರ ಮಾಡ್ಬೇಕು. ಜಾಗ ಯಾರದ್ರಿ? ಸಾರ್ವಜನಿಕರ ಕೆಳಗಡೆ, ಪಾದಚಾರಿಗಳ ಕೆಳಗಡೆ ಓಡಾಡಬೇಕು. ಯಾವನವರು ಒಂದು ತಲೆಮಾಂಸನ ಮಗ ಬರಬೇಕು, ಪಾದಚಾರಿಗಳನ್ನ ಗುದ್ಕೊಂಡು ಹೋಗ್ಬೇಕು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ಪ್ರವೀಣ್ ರಾವ್. ಪ್ರವೀಣ್, ಏನ್ ನಡೀತಾ ಇದೆ? ಗುಂಡಾಗಿರಿ ಮಾಡ್ತಾ ಇದ್ದಾರೆ ಅವರು ಅಧಿಕಾರಿಗಳು ಅಂತಂದ್ರೆ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ? ಕೇಳೋರ್ ಯಾರಿಲ್ವಾ? ಏನ್ ಕತೆ? ಕಳೆದ 21 ದಿನಗಳಿಂದ ನಾವೆಲ್ಲ ನೋಡ್ತಾ ಇದ್ದೇವೆ. ಬೆಂಗಳೂರಿನಲ್ಲಿ ಕೃಷ್ಣ ಬೈರೇಗೌಡ ಅವರ ನೇತೃತ್ವ ಮತ್ತು ಅವರ ಆದೇಶದ ಮೇರೆಗೆ ಎಲ್ಲ ಫುಟ್ಪಾತ್ ಒತ್ತುವರಿಯನ್ನ ತೆರವು ಮಾಡ್ತಾ ಇರ್ತಕ್ಕಂಥದ್ದು. ಎಲ್ಲಾ ಭಾಗಗಳಲ್ಲೂ ಕೂಡ ನಡೀತಾ ಇರುವಂತಹ ಫುಟ್ಪಾತ್ ಒತ್ತುವರಿ ತೆರವು ಇವತ್ತು ಸೆಂಟ್ರಲ್ ಪಾಲಿಕೆ ಏನಿದೆ, ಕೇಂದ್ರ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬರುವಂತಹ ಶಿವಾಜಿ ನಗರದಲ್ಲಿ ನಡೀತಾ ಇತ್ತು. ಎಲ್ರು ಕೂಡ ತುಂಬಾ ಈ ಒಂದು ಚರ್ಚೆ ಕೂಡ ನಡೀತಾ ಇತ್ತು. ನೀವು ಎಲ್ಲಾ ಕಡೆ ಮಾಡ್ತಾ ಇದ್ದೀರಿ, ಶಿವಾಜಿ ನಗರದಲ್ಲಿ, ತಿಲಕ್ ನಗರದಲ್ಲಿ ಅಲ್ಲಿ ಮಾಡಿ ನೋಡೋಣ ಅಂತ ಹೇಳಿ ಪಾಲಿಕೆಗೆ ಕೆಲವರು ಒಂದಿಷ್ಟು ಜನ ಸವಾಲ್ ಕೂಡ ಹಾಕಿದ್ರು. ಆದ್ರೆ ನಾವು ಯಾರನ್ನೂ ಕೇರ್ ಮಾಡಲ್ಲ, ಎಲ್ಲಾ ಕಡೆಗಳಲ್ಲೂ ಕೂಡ ಒತ್ತುವರಿ ತೆರವು ಮಾಡ್ತೇವೆ ಅಂತ ಹೇಳಿ ಪಾಲಿಕೆ ಅಧಿಕಾರಿಗಳು ಕೃಷ್ಣ ಬೈರೇಗೌಡ ಅವರ ಆದೇಶದ ಮೇರೆಗೆ ಎಲ್ಲ ಕಡೆ ಕೂಡ ಫುಟ್ಪಾತ್ ಒತ್ತುವರಿ ತೆರವನ್ನ ಮಾಡ್ತಾ ಇದ್ದನ್ನು ನಾವು ನೋಡ್ಬೋದು. ಇವತ್ತು ಶಿವಾಜಿನಗರದಲ್ಲಿ ಮಾಡುವಂತ ಸಂದರ್ಭದಲ್ಲಿ, ಅದರಲ್ಲೂ ಬಹಳ ಮುಖ್ಯವಾಗಿ ಬಸ್ ಸ್ಟ್ಯಾಂಡ್ ಭಾಗದಲ್ಲಿ ನಾವು ನೋಡ್ತೇವೆ ಅಲ್ಲಿ ಯಾವ ರೀತಿ ಫುಟ್ಪಾತ್ ನಲ್ಲಿ ಪೂರ್ತಿ ಅಲ್ಲಿಯ ವ್ಯವಹಾರಗಳು, ವ್ಯಾಪಾರ ಎಲ್ಲ ಕೂಡ ಫುಟ್ಪಾತ್ ನಲ್ಲೇ ನಡೀತಾ ಇದ್ದಂಥದ್ದು. ಫುಟ್ಪಾತ್ ನಲ್ಲಿ ಜನರಿಗೆ ಓಡಾಡೋದಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ, ಅಂತ ಒಂದು ಪರಿಸ್ಥಿತಿ ಇತ್ತು. ಇವತ್ತು ಅಲ್ಲಿ ಫುಟ್ಪಾತ್ ಒತ್ತುವರಿ ತೆರವನ್ನ ಮಾಡೋದಕ್ಕೆ ಹೋಗುವಂತ ಸಂದರ್ಭದಲ್ಲಿ ಅಲ್ಲಿ ಒಂದಿಷ್ಟು ಜನ, ಅದರಲ್ಲೂ ಈಗ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗಿದ್ದಾರೆ ಅಧಿಕಾರಿಗಳು. ನಮ್ಗೆ ತಿಳಿದು ಬಂದಿರತಕ್ಕಂತ ಮಾಹಿತಿ ಪ್ರಕಾರ ಬಸವರಾಜ್ ಅನ್ನುವಂಥವ್ರು, ಅವ್ರೇನೋ ಕನ್ನಡ ಪರ ಸಂಘಟನೆಯರು ಅಂತ ಹೇಳ್ಕೊಂಡಿದಾರಂತೆ, ಅದಿನ್ನು ಕ್ಲಾರಿಟಿ ಇಲ್ಲ. ಅವರು ಒಂದಿಷ್ಟು ಜನ ಗ್ಯಾಂಗು ಅಧಿಕಾರಿ ಆಗಿರುವಂತಹ ಮಾಧವರಾವ್ AEE ಏನಿದ್ದಾರೆ, ಸಹಾಯಕ ಕಾರ್ಯಪಾಲಕ ಅಭಿಯಂತರರು,
ಅವರ ಮೇಲೆ ಹಲ್ಲೆ ನಡೆಸಿರುವಂತದ್ದು ನಾವು ದೃಶ್ಯಗಳ ನೋಡ್ತೇವೆ. ಎಲ್ಲರೂ ಕೂಡ ಸೇರ್ಕೊಂಡು ಏಕಕಾಲಕ್ಕೆ ಅವರನ್ನ ಅಲ್ಲಿಂದ ಓಡಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲರೂ ಕಾಯ್ತಾ ಇದ್ರು ಶಿವಾಜಿನಗರದಲ್ಲಿ ಹೆಂಗ್ ನಡೀತದೆ ಇದು ಒತ್ತುವರಿ ತೆರವು ಅಂತೇಳಿ. ಇವತ್ತು ಅದಕ್ಕೆ ತಕ್ಕ ಹಾಗೆ ಅವರಲ್ಲಿ ರಿಯಾಕ್ಟ್ ಮಾಡಿರುವಂತದ್ದು. ಎಲ್ಲೂ ಬಂದ್ರು ನಾವು ಶಿವಾಜಿನಗರದಲ್ಲಿ ಒತ್ತುವರಿ ತೆರವು ಮಾಡೋದಕ್ಕೆ ಬಿಡೋದಿಲ್ಲ ಅನ್ನುವಂತ ರೀತಿಯಲ್ಲಿ ಗುಂಡಾಗಿರಿ ಅಲ್ಲಿ ಮಾಡಿರುವಂತದ್ದು ಕಂಡು ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಆ ಬಿಬಿಎಂಪಿ ನೌಕರರ ಸಂಘದ GBA ನೌಕರರ ಸಂಘದ ಅಧ್ಯಕ್ಷ ಅಮೃತರಾಜ್ ಅವರು ಹೇಳಿದ್ದಾರೆ, ಇದು ತಕ್ಷಣಕ್ಕೆ ಯಾರು ಹಲ್ಲೆ ನಡೆಸಿದ್ದಾರೆ ಅವ್ರ ಮೇಲೆ ಕ್ರಮ ಆಗ್ಬೇಕು, ಅವರನ್ನ ಬಂಧಿಸ್ಬೇಕು. ಹಾಗಾಗದೆ ಹೋದ್ರೆ ನಾವು 5 ಪಾಲಿಕೆಯ ಎಲ್ಲಾ ನೌಕರರು ಅಧಿಕಾರಿಗಳು ಯಾರು ಸಹಿತ ನಮ್ಮ ಎಲ್ಲ ಕೆಲಸವನ್ನ ಸ್ಥಗಿತಗೊಳಿಸ್ತೇವೆ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಅವರು ಕೊಟ್ಟಿದ್ದಾರೆ. ಇದು ಆಗಬಾರ್ದಾಗಿತ್ತು. ಖಂಡಿತವಾಗಿಯೂ ಅಧಿಕಾರಿ ಯಾರು ಇದರಲ್ಲಿ ಹಲ್ಲೆಗೆ ಒಳಗಾಗಿದ್ದಾರೆ ಅವರಿಗೆ ಚಿಕಿತ್ಸೆ ದೊರಕಬೇಕು ಮತ್ತು ಯಾರೆಲ್ಲ ಆ ಒಂದು ಹಲ್ಲೆಯಲ್ಲಿ ಪಾಲ್ಗೊಂಡಿದ್ದಾರೆ ಅವ್ರ ಮೇಲೆ ಕ್ರಮ ಆಗ್ಬೇಕು ಅನ್ನುವಂತ ಆಗ್ರಹವನ್ನ ಅವರೆಲ್ಲ ಬಿಬಿಎಂಪಿ ಅಧಿಕಾರಿಗಳು ನೌಕರರೆಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಕಾವ್ಯ, ಪ್ರವೀಣ್, ಎಷ್ಟು ಜನರ ಮೇಲೆ ಈಗ ಆಲ್ರೆಡಿ FIR ಆಗಿದೆ ಅಥವಾ ಆಗಿಲ್ವಾ? ಏನ್ ಹೇಳೋರ್ ಕೇಳೋರ್ ಇಲ್ವಾ? ಅಥವಾ ಯಾವುದೇ ಪೊಲೀಸ್ ಕಳಿಸ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ಏನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾಕಂದ್ರೆ ನಾವು ನೋಡ್ತಾ ಇದ್ವಿ ಒತ್ತುವರಿ ತೆರವು ಎಲ್ಲೆಲ್ಲಿ ಸ್ವಲ್ಪ ರಿಸ್ಕ್ ಇದೆ ಅಂತ ಕಡೆಗಳಲ್ಲೆಲ್ಲ ಕೂಡ ಪೊಲೀಸ್ ಫೋರ್ಸ್ ನ ಮೂಲಕ ಮಾಡ್ತಾ ಇದ್ದದನ್ನ ನಾವು ಗಮನಿಸಬಹುದು. ಯಾಕಂದ್ರೆ ಈ JCB ಎನ್ನೆಲ್ಲ ತೆಗೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಯಾಕಂದ್ರೆ ಈ ಅಧಿಕಾರಿಗಳ ಜೊತೆಗೆ ಪೊಲೀಸರು ಇಲ್ಲದೆ ಹೋದ್ರೆ ಅಲ್ಲಿ ಆ ಒತ್ತುವರಿ ತೆರವು ಮಾಡೋದಕ್ಕೆ ಬಹಳ ಕಷ್ಟ ಆಗ್ತದೆ. ಯಾಕಂದ್ರೆ ಅವರು ಕೂಡ ಮೇಲಿಂದ ಮೇಲೆ ಇದಕ್ಕೆ ತಡೆಯನ್ನ ಒಡ್ತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಇವತ್ತು ಅಷ್ಟೊಂದು ಪೊಲೀಸ್ ಫೋರ್ಸ್ ಏನು ಇರ್ಲಿಲ್ಲ ಅಂತ ಹೇಳಿ ಕಂಡು ಬರ್ತದೆ. ಜೊತೆಗೆ ಈಗಾಗಲೇ ಯಾರ್ಯಾರ ಮೇಲೆ ಕ್ರಮ ಆಗ್ಬೇಕು, ಯಾರ್ಯಾರು ಹಲ್ಲೆಯಲ್ಲಿ ಒಳಗೊಂಡಿದ್ದಾರೆ ಅದೆಲ್ಲವನ್ನು ಕೂಡ ಈಗಾಗಲೇ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಸ್ಟೇಷನ್ಗೆ ಅಧಿಕಾರಿಗಳು ಹೋಗಿದ್ದಾರೆ ಅನ್ನುವಂತ ಮಾಹಿತಿ ನಮಗೆ ಬಂದಿರುವಂತದ್ದು. ಇನ್ನು ಕೂಡ ಒಂದು ಪ್ರಕ್ರಿಯೆ ನಡೀತಾ ಇದೆ. ಎಷ್ಟು ಜನರ ಮೇಲೆ ಅವರು ಅಲ್ಲಿ ಕಂಪ್ಲೇಂಟ್ ಅನ್ನ ಇದ್ ಮಾಡ್ತಾ ಇದ್ದಾರೆ, FIR ಯಾರ್ಯಾರ ಮೇಲೆಲ್ಲ ದಾಖಲಾಗ್ತದೆ ಅದೆಲ್ಲವೂ ಕೂಡ ಮಾಹಿತಿ ಇನ್ನು ಬರ್ಬೇಕಾಗಿದೆ. ಬಟ್ ಯಾರೇ ಇದರಲ್ಲಿ ಪಾಲ್ಗೊಂಡಿದ್ರು ಕೂಡ ಯಾವುದೇ ಸಂಘಟನೆ ಹೆಸರನ್ನ ಹೇಳ್ಕೊಂಡು ಇಂಥ ಕೃತ್ಯದಲ್ಲಿ, ಯಾಕಂದ್ರೆ ಸರ್ಕಾರಿ ಕೆಲಸಕ್ಕೆ ತಡೆಯನ್ನ ಒಡ್ಡುವಂತದ್ದು ಅದು ಅಪರಾಧ ಆಗ್ತದೆ. ಹಾಗಾಗಿ ಅವ್ರು ಯಾರೆಲ್ಲ ಈ ಹಲ್ಲೆಯಲ್ಲಿ ಪಾಲ್ಗೊಂಡಿದ್ದಾರೆ ಅವ್ರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಈಗಾಗಲೇ ಕಾನೂನು ಪ್ರಕ್ರಿಯೆ ಚಾಲ್ತಿಯಲ್ಲಿ ಇದೆ ಅನ್ನುವಂತ ಮಾಹಿತಿ ಬಂದಿದೆ. ಕಾವ್ಯ, ಎಸ್ ಪ್ರವೀಣ್ ರಾವ್, ತಮ್ಮ ಮಾಹಿತಿಗಾಗಿ ಧನ್ಯವಾದಗಳು. ಏನ್ ಕಾನೂನು ಪ್ರಕ್ರಿಯೆ ಇನ್ನು ಜಾರಿಯಲ್ಲಿದೆ? ಅಲ್ಲಿ ಅಷ್ಟಿರುವ ಸೆನ್ಸಿಟಿವ್ ಏರಿಯಾಗಳಲ್ಲಿ ಪೊಲೀಸ್ 2 ಜನರನ್ನು ಕಳಿಸಬೇಕು ಅನ್ನೋ ಕಾಮನ್ ಸೆನ್ಸ್ ಇರಲಿಲ್ಲ. ಅಧಿಕಾರಿಗಳಿಗೆ ಏಟ್ ಹೊಡೆದಿದ್ದಾರೆ ಪುಂಡ ರೌಡಿಗಳು. ಮತ್ತೆ ಕನ್ನಡ ಪರ ಹೋರಾಟದ ಬಗ್ಗೆ ಮಾತನಾಡ್ತಾರೆ ಇವರು. ಏನ್ ಅನ್ಕೊಂಡಿದ್ದೀರಾ?